ಫೈನಲಿ ಮೋಸ್ಟ್ ಅವೇಟೆಡ್ ರೀನೀಟ್ 2026 ಎಕ್ಸಾಮ್ ರಿಸಲ್ಟ್ ಬಂದೇ ಬಿಡ್ತು. NTA ನಿನ್ನೆ ನೈಟ್ ನಿಮ್ಮ ರಿಸಲ್ಟ್ನ ಅನೌನ್ಸ್ ಮಾಡಿದ್ರು ಗುಡ್ ನೈಟ್ ಹೇಳೋಕ್ಕಿಂತ ಮುಂಚೆ. ಸೊ NTA ಗುಡ್ ನೈಟ್ ಹೇಳೋ ಮೆಥಡ್ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ನಿನ್ನೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಏನು ಡಿಸ್ಕಸ್ ಮಾಡ್ತಾ ಇದ್ದೀವಿಯಪ್ಪ ಅಂತಂದ್ರೆ, ರಿಸಲ್ಟ್ ಬಂದ ಮೇಲೆ ತುಂಬಾ ಜನಕ್ಕೆ ಸ್ಟೂಡೆಂಟ್ಗೆ ಕನ್ಫ್ಯೂಷನ್ ಇರ್ತೈತೆ. ಸೊ ಏನಿರಬಹುದು ಕಟ್ ಆಫ್, ನಮ್ಮ ಕ್ಯಾಟಗರಿಗೆ ಏನು ಕಟ್ ಆಫ್ ಬರ್ಬೋದು, ನಮ್ಮ ಕಾಸ್ಟ್ಗೆ ಏನು ಕಟ್ ಆಫ್ ಬರ್ಬೋದು, ಜನರಲ್ ಇದ್ರೆ ಏನು ಕಟ್ ಆಫ್ ಇರ್ಬೋದು, SC/ST ಏನಿರ್ಬೋದು, OBCಗೆ ಏನಿರ್ಬೋದು, ಇದು ಜನರಲ್ ಟ್ರೆಂಡ್ ಅಲ್ಲಿ ಆಯ್ತು. ಸೊ ನಾನು ಇಫ್ ಇನ್ ಕೇಸ್ ನಾನು PWD ಸ್ಟೂಡೆಂಟ್ ಆಗಿದ್ದೆಪ್ಪ ಅಂತಂದ್ರೆ PWBD ಅವ್ರಿಗೆ ಏನು ಕಟ್ ಆಫ್ ಇರ್ಬೋದು. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕಟ್ ಆಫ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಫಸ್ಟ್ಗೆ ಜನರಲ್ ಕಟ್ ಆಫ್ನ ಡಿಸ್ಕಸ್ ಮಾಡೋಣ, ಆಮೇಲೆ ಸ್ಪೆಷಲ್ ಕಟ್ ಆಫ್ ಅಂದ್ರೆ PWBD ಕಟ್ ಆಫ್ನ ಡಿಸ್ಕಸ್ ಮಾಡೋಣ. ಸೊ ಲೆಟ್ಸ್ ಗೆಟ್ ಇನ್ ಟು ದ ಟಾಪಿಕ್. ಸೊ ನೀವು ನೋಡಿದ್ರಪ್ಪ ಅಂತಂದ್ರೆ ಕ್ಯಾಟಗರಿ ವೈಸ್ ಕಟ್ ಆಫ್ ಜನರಲ್. ಸೊ ಕ್ಯಾಟಗರಿ ವೈಸ್ ಜನರಲ್. ಸೊ ಫಸ್ಟ್ಗೆ UR ಅಂದ್ರೆ ಅನ್ರಿಸರ್ವ್ಡ್. ಸೊ ಪರ್ಸೆಂಟೇಜ್ ಎಷ್ಟಿದೆಪ್ಪ ಇರಬೇಕಂತಂದ್ರೆ 50 ಇರಬೇಕು. ಅಂದ್ರೆ ಮಾರ್ಕ್ಸ್ ನೋಡ್ರಿ, ಸ್ಕೋರ್ ಏನಿರ್ಬೇಕಪ್ಪ ಅಂತಂದ್ರೆ 715 ಇಂದ 213 ಅಂದ್ರೆ ಮಿನಿಮಮ್ 213 ಮಾರ್ಕ್ಸ್ ಇರಬೇಕು. ಅಂದ್ರೆ ಮಿನಿಮಮ್ 50% ಇರಬೇಕು. ಅವಾಗ ಮಾತ್ರ ನೀವು ಕೌನ್ಸಿಲಿಂಗಿಗೆ ಎಲಿಜಿಬಲ್ ಆಗ್ತೀರಿ. ಹಾಗಾದ್ರೆ ಈ 15% ಜನ ಎಷ್ಟು ಜನ ಕ್ವಾಲಿಫೈ ಆಗಿದ್ದಾರೆ ಅಂತ ನೋಡಿದ್ರೆ, ಸೊ 9,96,000 ಆಲ್ಮೋಸ್ಟ್ 9,96,000 ಜನ ಸ್ಟೂಡೆಂಟ್ಸ್ ಏನಾಗಿದಾರಪ್ಪ ಅಂತಂದ್ರೆ 15% ಇಂದ ಕ್ವಾಲಿಫೈ ಆಗಿದ್ದಾರೆ. ನೆಕ್ಸ್ಟ್ OBCಗೆ ಬಂದಂತಂದ್ರೆ, ಸೊ OBCಗೆ ನೋಡ್ರಿ 212 to 177 ಅಂದ್ರೆ 212ರಿಂದ 177 ಅಂದ್ರೆ 177 ಮಾರ್ಕ್ಸ್ ವರೆಗೂ ಇರಬೇಕು. ಮಿನಿಮಮ್ 177 ಇರಬೇಕು OBC ಸ್ಟೂಡೆಂಟ್ಗೆ. ಅವಾಗ ಮಾತ್ರ ಅವರು ಕೌನ್ಸಿಲಿಂಗಿಗೆ ಎಲಿಜಿಬಲ್ ಆಗ್ತಾರ. ಸೊ ಪರ್ಸೆಂಟೈಲ್ ವೈಸ್ ನೋಡಿದ್ರೆ 40%. ಸೊ ಎಷ್ಟು ಜನ ಕ್ವಾಲಿಫೈ ಆಗಿದಾರಪ್ಪ ಅಂತಂದ್ರೆ 81,111 ಜನ ಕ್ವಾಲಿಫೈ ಆಗಿದ್ದಾರೆ. ಸೊ ನೆಕ್ಸ್ಟ್ ವಿಲ್ ಮೂವ್ ಟು SC ನೋಡೋದಾದ್ರೆ ಅಗೇನ್ ಸೇಮ್ OBC, SC ಮತ್ತೆ ST ಆಲ್ಮೋಸ್ಟ್ ಕಟ್ ಆಫ್ ಏನದು ಸಿಮಿಲರ್ ಅದ. 212 ಮತ್ತೆ 177 ಅಂದ್ರೆ ಇದ್ರ ಮಧ್ಯದಲ್ಲಿ ಇರಬೇಕು. ಕ್ಲಿಯರ್ ಆಯ್ತು. ಅಂದ್ರೆ ಮಿನಿಮಮ್ 177 ಇರಬೇಕು ನಿಮ್ಮ ಸ್ಕೋರ್. ಅವಾಗ ಮಾತ್ರ ನೀವು ಕೌನ್ಸಿಲಿಂಗ್ ಎಲಿಜಿಬಲ್ ಆಗ್ತೀರಿ. ಅಗೇನ್ ಪರ್ಸೆಂಟೈಲ್ ಕಟ್ ಆಫ್ ನೋಡಿದ್ರು ಕೂಡ ಸಿಮಿಲರ್ ಇದೆ, 40. ಸೊ ಇಲ್ಲಿ 29,947 ಜನ ಅಂದ್ರೆ SC ಕ್ಯಾಟಗರಿ ಒಳಗೆ 29,947 ಜನ ಕ್ಲಿಯರ್ ಮಾಡಿದಾರೆ ಅಂದ್ರೆ ಕ್ವಾಲಿಫೈ ಆಗಿದ್ದಾರೆ. ST ಕ್ಯಾಟಗರಿ ಒಳಗೆ 12,452 ಜನ. ಎಲ್ಲಿಯಪ್ಪ ಅಂತಂದ್ರೆ ST ಕ್ಯಾಟಗರಿಯಲ್ಲಿ. ಸೊ ST ಕ್ಯಾಟಗರಿಯಲ್ಲಿ 12,452 ಜನ ಕ್ವಾಲಿಫೈ ಆಗಿದ್ದಾರೆ. ಅಂದ್ರೆ ಮಿನಿಮಮ್ ನೋಡ್ರಿ, ನಿಮ್ದು ಜನರಲ್ ಅಥವಾ ಅನ್ರಿಸರ್ವ್ಡ್ ಬಿಟ್ರೆ OBC, SC/ST ಮಿನಿಮಮ್ 177 ಸ್ಕೋರ್ ಮಾಡಿರ್ಬೇಕು. ಅವಾಗ ಮಾತ್ರ ನೀವು ಎಲಿಜಿಬಲ್ ಆಗ್ತೀರಾ. ಸೊ ಲೆಟ್ ಅಸ್ ಮೂವ್ ಟು PWBD. ಸೊ PWBD ಕಟ್ ಆಫ್ ನೋಡೋದಾದ್ರೆ, ಸೊ PWBD ಲಲ್ಲೂ ತುಂಬಾ ಅನ್ರಿಸರ್ವ್ಡ್ OBC, SC/ST ಇರ್ತೈತಿ. ಸೊ PWBD ಅನ್ರಿಸರ್ವ್ಡ್ ನೋಡೋದಾದ್ರೆ ಸೊ ಪರ್ಸೆಂಟೇಜ್ ನೋಡ್ರಿ 45 ಅಂದ್ರೆ 45% ಕಟ್ ಆಫ್ ನಿಂತಿದೆ. ಸೊ ಮಿನಿಮಮ್ ಎಷ್ಟು ಮಾರ್ಕ್ಸ್ ನ ಸ್ಕೋರ್ ಮಾಡಿರ್ಬೇಕಪ್ಪ ಅಂತಂದ್ರ, ಸೊ ಯು ನೀಡ್ ಟು ಸ್ಕೋರ್ 194, 212 to 194. ಸೊ ಎಷ್ಟು ಜನ ಕ್ವಾಲಿಫೈ ಆಗಿದಾರಪ್ಪ ಅಂತಂದ್ರೆ 480. ಸೊ OBC ನೋಡೋದಾದ್ರೆ 193 to 177 ಇರಬೇಕು. ಕ್ವಾಲಿಫೈ ಆಗಿರೋ ಜನ ನೋಡಿದ್ರೆ ಅಂದ್ರೆ 185. ಸೊ ಪರ್ಸೆಂಟೈಲ್ ವೈಸ್ ನೋಡೋದಾದ್ರೆ 40% ಇದೆ. ಸೊ SC ಮತ್ತು ST ಕ್ಯಾಟಗರಿ ಬಂದ್ರೆ ಲೆಟ್ ಅಸ್ ಡಿಸ್ಕಸ್ ಅಬೌಟ್ SC ಬಗ್ಗೆ ಡಿಸ್ಕಸ್ ಮಾಡೋದಾದ್ರೆ ಸೇಮ್ ನಮ್ಮ OBC ಏನಿದೆ ಅದೇ ಮಾರ್ಕ್ಸ್ ಇದೆ. ಸೊ ಕ್ವಾಲಿಫೈ ಆಗಿರೋರು 64 ಪೀಪಲ್ಸ್ ಮಾತ್ರ. ಸೊ ಪರ್ಸೆಂಟೈಲ್ ವೈಸ್ ನೋಡಿದ್ರೆ ಎರಡು SC ಅಥವಾ ST ಎರಡು 40%. ಸೊ ಇಲ್ಲಿ ಸ್ವಲ್ಪ ಮಾರ್ಕ್ಸ್ ಅಲ್ಲಿ ವೇರಿಯೇಷನ್ ಇದೆ, 191 to 178 ಮಾರ್ಕ್ಸ್ ಇರಬೇಕು. ಸೊ ಕ್ವಾಲಿಫೈ ಆಗಿರೋರು ನೋಡಿದ್ರಪ್ಪ ಅಂತಂದ್ರೆ ಬರೀ 11 ಅಂದ್ರೆ ಬರೀ 11 ಜನ ಮಾತ್ರ ಕ್ವಾಲಿಫೈ ಆಗಿದ್ದಾರೆ ST PWBD ಕ್ಯಾಟಗರಿ ಒಳಗೆ. ಸೊ ಈ ತರ ನಮ್ಮ ಕ್ಯಾಟಗರಿ ವೈಸು ನಮ್ಮ ಕ್ವಾಲಿಫೈ ಎಷ್ಟು ಜನ ನಂಬರ್ ಆಫ್ ಸ್ಟೂಡೆಂಟ್ಸ್ ಕ್ವಾಲಿಫೈ ಆಗಿದ್ದಾರೆ ಮತ್ತು ಅವ್ರ ಮಾರ್ಕ್ಸ್ ಏನು, ಈ ತರ ನಮ್ಮ ಡೇಟಾ ಇದೆ. ಇದನ್ನ ನಾವು ರಿಸಲ್ಟ್ ಬಂದ ಮೇಲೆ ಅನಾಲಿಸಿಸ್ ಮಾಡಿರೋ ಡೇಟಾ. ಸೊ ನಾನು ಇವಾಗ ನಿಮ್ಗೆ ಏನು ಹೇಳ್ತೀನಪ್ಪ ಅಂದ್ರೆ, ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಕ್ಯಾಟಗರಿ ಯಾವ್ದಿದೆ, ಆಮೇಲೆ ನೀವು ಎಷ್ಟು ಮಾರ್ಕ್ಸ್ ನ ತಗೊಂಡಿದ್ದೀರಿ ತಿಳಿಸಿ. ಸೊ ನಮ್ಗೆ ಗೊತ್ತಾಗುತ್ತೆ ಎಷ್ಟು ಜನ ಕ್ವಾಲಿಫೈ ಆಗಿದ್ದಾರೆ, ಎಷ್ಟು ಜನ ಕ್ವಾಲಿಫೈ ಆಗಿಲ್ಲ ಅಂತಂದು. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕ್ಯಾಟಗರಿ ವೈಸ್ ಕಟ್ ಆಫ್ ನ ಡಿಸ್ಕಸ್ ಮಾಡಿದ್ವಿ. ಅದೇ ತರ ನಿಮ್ಗೆ ಇನ್ನೂ ನೀಟ್ ರಿಲೇಟೆಡ್ ನೀಟ್ ರಿಲೇಟೆಡ್ ಯಾವ್ದಾದ್ರು ವಿಡಿಯೋ ಬೇಕಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಡೆಫಿನೆಟ್ಲಿ ನಾವು ಅದನ್ನ ಮಾಡ್ತೀವಿ. ಓಕೆ, ಟೇಕ್ ಕೇರ್, ಬೈ ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು.